ರಾಜ್ಯದಲ್ಲಿ ಎದುರಾಗಿರುವ ಬರ ಎದುರಿಸಲು ಸನ್ನದ್ಧರಾಗಿದ್ದೇವೆ. ಕೆರೆ ಕಟ್ಟೆಗಳು ಡ್ಯಾಂ ತುಂಬದೆ ವ್ಯವಸಾಯಕ್ಕೆ ಸಿದ್ಧತೆ ಬೇಡ. ರಾಜ್ಯದಲ್ಲಿ ಆಲಮಟ್ಟಿ ನಾರಾಯಣಪುರ ಡ್ಯಾಂಗೆ ನೀರು ಬಂದಿದೆ. ಉಳಿದಂತೆ ರಾಜ್ಯದಲ್ಲಿ ಕೆಟ್ಟ ಪರಿಸ್ಥಿತಿ ಇದೆ. ಪ್ರತಿ ತಾಲೂಕಿಗೆ ಟಾಸ್ಕ್ ಫೋರ್ಸ್ ಸಮಿತಿಗೆ 1 ಕೋಟಿ ಬಿಡುಗಡೆ. ಕೊಳವೆ ಬಾವಿ ಕೊರೆಯುವಾಗ ಎಲ್ಲ ದಾಖಲೆಗಳಿರಬೇಕು. ಅವ್ಯವಹಾರಕ್ಕೆ ಅವಕಾಶವಿಲ್ಲ. ರಾಜ್ಯದಲ್ಲಿ ಎದುರಾಗುತ್ತಿರುವ ಬರದ ದಾಖಲೆಗಳನ್ನು ಸರ್ಕಾರಕ್ಕೆ ನೀಡಬೇಕು. ದಾಖಲೆಗಳನ್ನು ನಾವು ಪರಿಶೀಲಿಸಿ ಕೇಂದ್ರಕ್ಕೆ ಕಳುಹಿಸುತ್ತೇವೆ. ಕೇಂದ್ರದ ತಂಡ ಬಂದು ನಂತರ ಬರದ ತಾಲೂಕು ಘೋಷಿಸಲಾಗುತ್ತದೆ. ಬಡವರಿಗೆ ನಿವೇಶನ ನೀಡಲು ಯೋಜನೆಯನ್ನು ರೂಪಿಸಲಾಗಿದೆ. 71,000 ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಕರೆಯಲಾಗಿದೆ. ಎಲ್ಲಿಯೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ನೋಡಿಕೊಳ್ಳಬೇಕು. ಪ್ರಜಾಸೇವೆ ಇಲಾಖೆ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸಚಿವರನ್ನು ನೇಮಿಸಲಾಗುತ್ತದೆ. ಬೆಸ್ಕಾಂಗೆ ಕೊಳವೆ ಬಾವಿಗೆ ಹಣ ಕೊಡಲು ನಾವು ಬದ್ಧ. SIRನಲ್ಲಿ 1 ಕೋಟಿಗೂ ಅಧಿಕ ಅರ್ಜಿಗಳು ತಿರಸ್ಕರಿಸುವ ಕೆಲಸ ನಡೆಯುತ್ತಿದೆ. ಬರದ ವರದಿ ಕಳಿಸಿದ ನಂತರ ಕೇಂದ್ರದ ಸಹಾಯ ಮಾಡದಿದ್ದರೆ ಸರ್ವಪಕ್ಷಗಳ ನಿಯೋಗ ಹೋಗುತ್ತೆ. ಅಧಿಕಾರಿಗಳಿಗೆ ಕೊಟ್ಟಿರುವ ಸ್ವಾತಂತ್ರ್ಯ ದುರುಪಯೋಗ ಮಾಡಿಕೊಳ್ಳಬಾರದು. ಮೋಡ ಬಿತ್ತನೆಗಾಗಿ 34 ಕೋಟಿ ಮುಂಗಡವಾಗಿ ತೆಗೆದಿರಿಸಿದ್ದೇವೆ. ಭದ್ರಾ ಯೋಜನೆ ಬಗ್ಗೆ ಮಾಹಿತಿ ಇದೆ. ರಾಜ್ಯದಲ್ಲಿ 71,000 ಉದ್ಯೋಗಕ್ಕಾಗಿ ಅರ್ಜಿಗಳು ಈಗಾಗಲೇ ಕರೆದಿದ್ದೇವೆ. ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದೆ ಅಕ್ರಮ ನಡೆಯದಂತೆ ಆಯಾ ಜಿಲ್ಲಾಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ CCTV ಕ್ಯಾಮೆರಾ ಮೂಲಕ ಕಟ್ಟುನಿಟ್ಟಿನ ಪರೀಕ್ಷೆ ನಡೆಸಬೇಕೆಂಬುದನ್ನು ಸೂಚಿಸಿದ್ದೇನೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ಚಿತ್ರದುರ್ಗದಲ್ಲಿ ಶನಿವಾರ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಂತರ ಪತ್ರಿಕಾಗೋಷ್ಠಿ ಮಾಡಿ ಮಾತನಾಡಿದರು. ಚಿತ್ರದುರ್ಗ ಬರ ನಿರ್ವಹಣೆಗೆ ಪ್ರಗತಿ ಪರಿಶೀಲನಾ ಸಭೆ. ಬರ ಪರಿಸ್ಥಿತಿ ಎದುರಿಸಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಹೋಗಿ ಬರೀ ಇದನ್ನ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡಿಕೊಂಡು ಸಮಸ್ಯೆಗಳನ್ನ ಪರಿಹಾರ ಕಂಡುಹಿಡಬೇಕು. ಸಮಸ್ಯೆಗಳ ಪರಿಹಾರ ಕಂಡುಹಿಡದೆ ಬರೀ ಏನೋ ಒಂದು ಹಾಕಿ ಪರಿಶೀಲಿಸಿ ಅದ್ ನೋಡಿ ಅದ್ ತಗೊಬನ್ನಿ ಅಂತ ತಿರ್ಸೋಂಥ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತೇಳಿ ಈಗಾಗಲೇ ನಾನು ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗಾಗಲೇ ನಾಳಿದ್ದು ಸೋಮವಾರ ನಾನೆಲ್ಲ MP ಗಳು ಕೂಡ ನಮ್ಮ ಕೆಲವು ಸೀನಿಯರ್ ಮಿನಿಸ್ಟರ್ಸು ನಾವು ಭೇಟಿ ಮಾಡ್ತಾ ಇದ್ದೀವಿ ಡೆಲ್ಲಿಗೆ. MP ಗಳೆಲ್ಲ ಈಗ ಪಾರ್ಲಿಮೆಂಟ್ ನಡೀತಾ ಇದೆ. ಅವರು ಕೂಡ ಎಲ್ಲರೂ ಕೂಡ ಕೆಲವೊಂದು ಏನೇನು ನಮ್ಮ ರಾಜ್ಯದ ಸಮಸ್ಯೆ ಏನೇನಿದೆ, ನೀರಾವರಿ ವಿಚಾರ ಇರ್ಬೋದು, ರಾಜ್ಯದ ಸಮಸ್ಯೆ ಇರ್ಬೋದು, ಎಲ್ಲ ಕೂಡ ಅವ್ರಿಗೆ ತಿಳಿಸ್ಬೇಕಾಗಿದೆ. ಅವರು ಪಾರ್ಲಿಮೆಂಟಲ್ಲಿ ಏನು ಹೋರಾಟ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ತಿಳಿಸ್ಬೇಕಾಗಿದೆ. ಅದಕ್ಕೆ ನಾವು ಒಂದು 5-6 ಜನ ಮಿನಿಸ್ಟರ್ಸು, ಸೀನಿಯರ್ ಮಿನಿಸ್ಟ್ರು ಜಯಚಂದ್ರದವರು ನಾವೆಲ್ಲ ಹೋಗಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡಿ MP ಗಳ ಹತ್ರ ವಿಚಾರವನ್ನು ನಾವು ಅವ್ರಿಗೆ ಸಹಕಾರ ಕೂಡ ನಾವು ಕೋರಿದ್ದೆ. MP ಗಳ ಮೀಟಿಂಗ್ ಕೂಡ ನಾನು ಡೆಲ್ಲಿಯಲ್ಲಿ ಮೀಟಿಂಗ್ ಮಾಡ್ತೀನಿ. ಆಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಕೂಡ ನಾನು ನಿರ್ವಹಿಸ್ತೇನೆ. ಆ ಕ್ರೈಟೀರಿಯಾ ಪ್ರಕಾರ ಒಂದಕ್ಕೆ ನಾವು ಅದನ್ನೆಲ್ಲ ಡೀಟೇಲ್ ತೆಗೆದುಕೊಳ್ತೀವಿ. ಇನ್ನು ಟೈಮ್ ಬೇಕು. ಅದಕ್ಕೆ ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಪ್ರಕಾರ ನಾವು ಮಾನದಂಡ ಇದೆ, ಕನ್ನಡದಲ್ಲಿ ಹೇಳ್ತೀನಿ, ಮಾನದಂಡ ಇದೆ. ಆ ಮಾನದಂಡ ಪ್ರಕಾರ ನಾವು ಮಾಡ್ತೀವಿ. ಬರ, ಕುಡಿಯೋ ನೀರು, ಮಳೆ ಇವೆಲ್ಲ ಪ್ರಕೃತಿಯ ನಿಯಮ. ಇದನ್ನೆಲ್ಲ ಕೂಡ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಾವೆಲ್ಲರಿಗೂ ಕೂಡ ಅಣ್ಣ ತಮ್ಮದಿರಂತೆ ಪಕ್ಕಪಕ್ಕದ ರಾಜ್ಯ ಹೆಂಗೆ ನಾವು ಆಂಧ್ರ, ತೆಲಂಗಾಣ, ಕರ್ನಾಟಕ ಸೆಂಟ್ರಲ್ ಮಿನಿಸ್ಟ್ರು ಹೆಂಗೆ ನಾವು ಇದರಲ್ಲಿ ಮೀಟಿಂಗ್ ಮಾಡಿ ಒಂದು ಸೊಲ್ಯೂಷನ್ ಬಂದಿದ್ದೀವಲ್ಲ, ಅವರು ಅನೇಕ ವಿಚಾರಗಳು ಅವರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. ಆಲ್ವೇಸ್ ನಾವು ಒಬ್ಬೊಬ್ಬರಿಗೆ, ಯಾಕೆಂದ್ರೆ ಎಲ್ಲರೂ ರೈತರಲ್ವಾ, ಒಬ್ಬೊಬ್ಬರು ನಾವು ಒಂದು ಸಣ್ಣ ಕೆಲಸ ಮಾಡಬೇಕು. ಐ ಆಮ್ ಆಲ್ವೇಸ್ ಪಾಸಿಟಿವ್. Within 1 word to tell, Mekedad project is for Tamil Nadu. More beneficial for Tamil Nadu, less beneficial for Karnataka. For Karnataka only 10-20%, 80% for Tamil Nadu. Thank you. ಸರ್, ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟಿದ್ರಮ್ಮ, ನಾವು ಏನು ಕಂಡ್ರಿ ಸರ್ ಅವ್ರ ಜಮೀನಲ್ಲಿ? ರೈತರ ಜಮೀನಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಬೆಳೆಗೆ ಬಹಳ ತೊಂದರೆ ಆಗ್ತದೆ. ಮುಂದಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಅದಕ್ಕೆ ವಿಮೆ ಏನಾಗಿದೆ ಅಂತ ಕೇಳಿದ್ದೇನೆ. ಮುಂದಕ್ಕೆ ಮಳೆ ಬಂದ್ರೆ ಉಳ್ಕೊಳ್ತದ ಇಲ್ಲ ಅನ್ನೋದನ್ನ ನೋಡಿದ್ದೇನೆ. ಕೆಲವು ಹುಟ್ಟಿದ್ದಾರೆ, ಕೆಲವು ಹುಟ್ಟಿಲ್ಲ ಅಂತ ಪರಿಸ್ಥಿತಿ ಕೂಡ ಇದೆ. ನೋಡೋಣ ನಾವು ಯಾವ ರೀತಿ ಅವರಿಗೆ ಸಹಾಯ ಮಾಡಕ್ ಸಾಧ್ಯ ಅನ್ನೋದನ್ನ ನಾವು ಆಲೋಚನೆಯನ್ನು ನಾವು ಮಾಡ್ತೇವೆ. ನಾನು ರೈತರು ಕೂಡ ನಾನೀಗಾಗಲೇ ಗಮನವನ್ನ ಸೆಳೆದಿದ್ದೇನೆ. ರೈತರಿಗೂ ಸೆಳೆದಿದ್ದೇನೆ. ನೀವು ಯಾರು ಕೂಡ ಕೆರೆ ತುಂಬದೆ, ಡ್ಯಾಮ್ಗಳು ತುಂಬದೆ ನೀವು ಯಾರು ವ್ಯವಸಾಯಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಡಿ. ಅದು ಕೂಡ ನಾನು ಅವರೆಲ್ಲರೂ ಕೂಡ ತಿಳಿಸಿದ್ದೇನೆ. ಡ್ಯಾಮ್ನ ನೋಡಿಕೊಂಡೇ ನೀವು ವ್ಯವಸಾಯ ಮಾಡಬೇಕು ಅಂತೇಳಿ ನೀರಾವರಿ ಪ್ರದೇಶದಲ್ಲಿ ನಾನು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಎಲ್ಲ ಡೆಪ್ಟಿ ಕಮಿಷನರ್ಗೆ, ನಮ್ಮ ಜಲಾನ್ ಪ್ರದೇಶದ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ MDಗಳಿಗೆ ನಾನು, ನಮ್ಮ
ರಾಮಲಿಂಗಾರೆಡ್ಡಿ ಅವರಿಬ್ರು ಸೇರಿ ಕಂಪಲ್ಸರಿ ಬರೀ ಕುಡಿಯೋ ನೀರು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಯಾರಿಗೂ ನೀರು ಕೊಡಬಾರ್ದು ಅಂತ ನಾನು ತಿಳಿಸಿದ್ದೇನೆ. ಈಗ ಸ್ವಲ್ಪ ಆಲ್ಮಟ್ಟಿ ನಾರಾಯಣಪುರ ಡ್ಯಾಮ್ಗೆ ಸ್ವಲ್ಪ ನೀರು ಬರೋದು ಈಗ ಸ್ವಲ್ಪ ನಿನ್ನೆಯಿಂದ ನಮಗೆ ಸ್ವಲ್ಪ ಒಳ್ಳೆ ವಾತಾವರಣ ಕಾಣ್ತಾ ಇದೆ. ಬೇರೆ ನೆಲ್ಲು ಕೂಡ ಅಂಥದ್ದು ಕಾಣ್ತಾ ಇಲ್ಲ. ಕುಡಿಯೋ ನೀರಿಗೆ ಈಗಾಗಲೇ ಬೆಳಗಾಮಲ್ಲಿ ನಾನು ಪ್ರತಿ ತಾಲೂಕಲ್ಲಿ ಈಗಾಗಲೇ ಡೆಪ್ಟಿ ಕಮಿಷನರ್ಸ್ ಅಕೌಂಟಲ್ಲಿ PD ಅಕೌಂಟಲ್ಲಿ ದುಡ್ಡಿದ್ರು ಕೂಡ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಮಿಟಿಗಳನ್ನ ಮಾಡಿ ಅವ್ರದ್ದು ಏನು ಸಮಿತಿ ಅಸೆಂಬ್ಲಿ MLAಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ, ಅವರು ಟಾಸ್ಕ್ ಫೋರ್ಸ್ ಸಮಿತಿ ಇದೆ, ಅವರಿಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ. ಓನ್ಲಿ ಆನ್ ಡ್ರಿಂಕಿಂಗ್ ವಾಟರ್, ಪೈಪ್ ಲೈನ್ ಇರ್ಬೋದು, ಬೋರ್ವೆಲ್ ಇರ್ಬೋದು, ಮತ್ತೊಂದು. ಬಟ್ ಯಾವುದೇ ಬೋರ್ವೆಲ್ ಕೊರಿಬೇಕಾದ್ರೆ ಆ ಜಾಗದಲ್ಲಿ EPS ಆಗಬೇಕು. ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲಸ ಮಾಡಾದ್ಮೇಲೆ ಮಧ್ಯದಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ 10 ಜನದ ಹತ್ರ ಸಿಗ್ನೇಚರ್ ಮಾಡಿಸ್ಕೊಳ್ಬೇಕು, ದಾಖಲೆ ಇರಬೇಕು, ಫೋಟೋ ಇರಬೇಕು, ವಿಡಿಯೋ ಇರಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಹಿಂದೆ ನನಗೆ ಬೇಕಾದಷ್ಟು ವರದಿ ಬಂದಿದೆ. ಬೋರ್ವೆಲ್ಲೇ ಕೊರದೆ ಯಾವುದೋ ಹಳೆ ಬೋರ್ವೆಲ್ಗೆಲ್ಲ ಬಿಲ್ ಮಾಡಿದಂತ ದಾಖಲೆಗಳೆಲ್ಲ ಇದೆ. ಸೊ ಎಷ್ಟು ಆಳ ಕೊರೆದಿದ್ದಾನೆ ಅದು ಕೂಡ ದಾಖಲೆ ಮಾಡಿ ಇಟ್ಕೋಬೇಕು. 800 ಕೊರೆದಿದ್ದೀನಿ, 1000 ಕೊರೆದಿದ್ದೀನಿ ಅಂತೇಳಿ ಯಾರು ಬಿಲ್ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ. ಅದು ಕೂಡ ಹೇಳಿದ್ದೇನೆ. ಜೊತೆಗೆ ರೈತರಿಗೆ ಮುಂದಕ್ಕೆ ಮಳೆ ಆದರೆ ಬೀಜಕ್ಕೆ ಏನ್ ಮಾಡಬೇಕು, ಗೊಬ್ಬರಕ್ಕೆ ಏನ್ ಮಾಡಬೇಕು, ಅದಕ್ಕೆಲ್ಲ ಸಿದ್ಧತೆ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ಬೆಳೆ ವಿಮೆ ವಿಚಾರದಲ್ಲಿ ರೈತರಿಗೆ ನೀವೇನು ಸಹಕಾರ ಕೊಡಬೇಕು ಅದು ಕೂಡ ಆಗಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದೇನೆ. ಈಗಾಗಲೇ ರಾಜ್ಯದಾದ್ಯಂತ ಏನು ಬರ್ತಾ ಇದೆ, ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ನೀಡಬೇಕು. ಅದನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡಬೇಕು. ಅವರು ಟೀಮ್ ಬರ್ತಾರೆ. ಟೀಮ್ ಬಂದಾದ್ಮೇಲೆ ನಾವು ಎಲ್ಲೆಲ್ಲಿ ಬರ ಘೋಷಣೆ ಮಾಡಬೇಕು ಅನ್ನೋದು ಕೂಡ ಅದನ್ನ ಸೈಂಟಿಫಿಕ್ ಆಗಿ ನಾವು ಮಾಡಬೇಕಾಗ್ತದೆ. ನಮ್ಮ ರೆವಿನ್ಯೂ ಮಿನಿಸ್ಟ್ರು, RDPR ಮಿನಿಸ್ಟ್ರು ಅವರೆಲ್ಲ ಕೂತ್ಕೊಂಡು ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಾವು ಅದಾದ್ಮೇಲೆ ನಾವು ಯಾವ ತಾಲೂಕನ್ನ ಬರ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡ್ತೀವಿ. ದಾಖಲೆಗಳ ಪ್ರಕಾರ ಯಾವುದೋ ಒತ್ತಡದ ಮೇಲೆ ನಾನು ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾನೇ ನಾವು ಬಳಸ್ಕೊಳ್ಬೇಕು. ಸೊ ಎಲ್ಲರೂ ಕೂಡ ಅರಣ್ಯ ಇಲಾಖೆಯವರಿಗೆ ನಾನು ವಿಶೇಷವಾಗಿ ಹೇಳಿದ್ದೇನೆ, ಯಾರು ಕೂಡ ಬೋರ್ವೆಲ್ಲು, ವಾಟರ್ ಪೈಪ್ ಬರೋಕ್ಕೆ ಮತ್ತು ರಸ್ತೆಗಳಿಗೆ ಹಳೆ ರಸ್ತೆ ಇರೋದನ್ನ ರಸ್ತೆ ಮಾಡ್ಕೊಳ್ಳಿಕ್ಕೆ ಯಾರನ್ನೂ ನೀವು ಅಡಚಣೆ ಮಾಡಬಾರ್ದು ಅನ್ನೋದನ್ನ ಅರಣ್ಯ ಇಲಾಖೆಯವರಿಗೆ ಸೂಚನೆ ಕೂಡ ನಾನು ಕೊಟ್ಟಿದ್ದೇನೆ. ಬಡವರಿಗೆ ನಿವೇಶನ ಕೊಡಬೇಕಾಗಿದೆ, ಅದಕ್ಕೆ ಗೌರ್ಮೆಂಟ್ ಲ್ಯಾಂಡ್ ಎಲ್ಲೆಲ್ಲಿದೆ ಅಂತೇಳಿ ಪಟ್ಟಿ ಮಾಡಿ ಅಂತ ನಾನು ಹೇಳಿದ್ದೇನೆ. ಮುಂದಕ್ಕೆ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ಬಡವರಿಗೆ ಸೈಟ್ ಹಚ್ಚುವಂತ ಕಾರ್ಯಕ್ರಮ ಕೂಡ ಯಾರು ಸೈಟ್ಲೆಸ್ ಇದ್ದಾರೆ, ಫ್ಯಾಮಿಲಿಗಳು ಡಿವೈಡ್ ಆಗಿದೆ ಅಂತವಕ್ಕೆಲ್ಲ ಕೂಡ ನಾನು ಮುಂದಕ್ಕೆ ಒಂದು ಯೋಜನೆಯನ್ನ ರೂಪಿಸ್ತಾ ಇದ್ದೇನೆ. ನೇಮಕಾತಿ ವಿಚಾರ 71,000 ನೇಮಕಾತಿನ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಏನು ಸುಮಾರು 3.5 ಕೋಟಿ 4 ಕೋಟಿಯಷ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಅದೆಲ್ಲ ಡೌನ್ಲೋಡ್ ಮಾಡಿ ಮನೆಗೆ ಯಾರು ಕೇಳಿದ್ರೆ ಎಲ್ಲರೂ ಕೂಡ ಕೊಡಬೇಕು. ಯಾಕೆಂದ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 1 ಕೋಟಿಗೂ ಹೆಚ್ಚು ಜನರು ಈಗ ಸರಿಯಾದ ರೀತಿ ದಾಖಲೆಗಳಿಲ್ಲ ಅಂತ ಹೇಳಿ ಕೆಲವನ್ನ ವಾಪಸ್ ಅವ್ರಿಗೆ ನೋಟಿಸ್ ಕೊಡುವಂತ ಸಿದ್ಧತೆ ನಡೀತಾ ಇದೆ ಅಂತೇಳಿ SIR ಅಲ್ಲಿ ನನಗೆ ತಿಳಿದು ಬಂದಿದೆ. ಅದಕ್ಕೆ ಆನ್ ಪ್ರಯಾರಿಟಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅವ್ರಿಗೆ ಮಾಹಿತಿಗೋಸ್ಕರ ಅವರ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಯಾರು ಮತದಾನ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅವ್ರಿಗೆ ಮುಂದಿನ ಅನೇಕ ಯೋಜನೆಗಳು, ಸರ್ಕಾರಿ ಸೌಲಭ್ಯಗಳು, ಪೆನ್ಷನ್ಗಳು ಕೊಡ್ಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ನಾನು ಜಾಗ್ರತೆ ಮೂಡಲಿಕ್ಕೆ ನಾನು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಒಂದು ಆಂದೋಲನ ರೀತಿಯಲ್ಲಿ ಇವತ್ತಾಲೆ ಇದನ್ನ ನಡೀತದೆ. ಸೊ ಪ್ರತಿಯೊಂದು ಮನೆಗೂ ಕೂಡ ಆ ಸರ್ಟಿಫಿಕೇಟ್ ನ ಕೊಡಬೇಕು ಅಂತೇಳಿ ಅದಕ್ಕೆ ನೋಡಲ್ ಆಫೀಸರ್ಸ್ ನ ಕೂಡ ಇಟ್ಟು ಅದನ್ನ ಎಕ್ಸಾಮಿನ್ ಮಾಡಿ ಅವ್ರಿಗೆಲ್ಲ ಸಹಾಯ ಮಾಡಬೇಕು, ಫ್ರೀಯಾಗಿ ಕೊಡಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಲೀಕ್ ಆಗಬಾರ್ದು, ಏನೂ ಆಗಬಾರ್ದು. ಅದಕ್ಕೆಲ್ಲ ಪ್ರತಿಯೊಂದು ರೂಮ್ಗೂ ಕೂಡ
ಅಲ್ಲಿ ಯಾರು ಕೂಡ ಕಾಪಿ ಮಾಡಿಕೊಂಡು ಮಾಡೋದು, ಏನಾದ್ರು ಲೀಕ್ ಆಗೋದು, ಅದಕ್ಕೆಲ್ಲ ಕೂಡ ಕ್ಯಾಮ್ರಾಗಳನ್ನ CCTV ಕ್ಯಾಮ್ರಾವನ್ನು ಅಳವಡಿಸಬೇಕು. ಜಿಲ್ಲಾ ಅಧಿಕಾರಿಗಳೆಲ್ಲ ಕಂಪ್ಲೀಟ್ ಮಾನಿಟರ್ ಮಾಡಿಕೊಂಡು ರಾಜ್ಯದ ಎಲ್ಲ ಅಧಿಕಾರಿಗಳನ್ನ, ಆ ಜಿಲ್ಲೆಯಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಅವ್ರನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈಗ ಅವರಿಗೆ ತಿಳಿಸಿದ್ದೇನೆ. ಮಾಡಿದ್ದೇವೆ. ಯಾರೇ ಅರ್ಜಿ ಕೊಟ್ಟರು ಕೂಡ ರಾಜ್ಯ ಮಟ್ಟದಲ್ಲಿ ಒಬ್ಬ ಸೀನಿಯರ್ IAS ಆಫೀಸರ್ನ, ACS ಮಟ್ಟದ ಅಧಿಕಾರಿನ ನೇಮಕ ಮಾಡಿದ್ದೇನೆ. ಮುಂದಿನ ದಿನದಲ್ಲಿ ಅದಕ್ಕೊಂದು ಮಂತ್ರಿ ಕೂಡ ಪ್ರತ್ಯೇಕವಾಗಿ ಪಬ್ಲಿಕ್ ಗ್ರೀವೆನ್ಸಸ್ ಏನೇನಿದೆ, ಇಲ್ಲಿ ಬಂದಾಗ ನನಗೆ ಯಾರು ಅರ್ಜಿ ಕೊಟ್ಟರು, ಕ್ರಮಬದ್ಧವಾಗಿದೆಯೋ ಇಲ್ಲೋ, ನ್ಯಾಯಬದ್ಧವಾಗಿ ಸಹಾಯ ಮಾಡಕ್ಕೆ ಸಾಧ್ಯನೋ ಏನೋ ಅಂತೇಳಿ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಧ್ವನಿಯನ್ನ ಕೇಳಬೇಕು. ಎಷ್ಟು ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯನೋ, ನನಗೂ ಗೊತ್ತಿದೆ ಕಾನೂನಲ್ಲಿ ಅವಕಾಶ ಎಷ್ಟೆಲ್ಲ ಸಾಧ್ಯ ಇದೆ ಅದನ್ನ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಧ್ವನಿ ಇದು ಪ್ರಜಾಸೇವೆ ಇಲಾಖೆಯಿಂದ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಮುಂದಕ್ಕೆ ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಆಗ್ತಾರೆ ಅವರೆಲ್ಲ ಕಂಪಲ್ಸರಿ ಎಲ್ಲ ತಾಲೂಕುಗಳಿಗೂ ಕೂಡ ಭೇಟಿ ಮಾಡಬೇಕು. ತಾಲೂಕಾದ್ಮೇಲೆ ಹೋಬಳಿಗಳಿಗೆ ಭೇಟಿ ಮಾಡಬೇಕು. ಆ ಹೋಬಳಿಗಳಲ್ಲಿ ತಾಲೂಕು ಕೇಂದ್ರದಲ್ಲಿ ಏನು ಒಂದು ಪ್ರಜಾಸೇವೆ ಪಬ್ಲಿಕ್ ಗ್ರೀವೆನ್ಸಸ್ ಸಭೆಗಳನ್ನು ನಡೆಸಬೇಕು. ನಡೆಸಿ ಎಲ್ಲ ಕಡೆಗೂ ಪ್ರವಾಸ ಮಾಡಬೇಕು. ಶಾಸಕರು ಕೂಡ ಹೋಬಳಿ ಮಟ್ಟಕ್ಕೆ ಹೋಗ್ಬೇಕು, ಪಂಚಾಯಿತಿ ಮಟ್ಟಕ್ಕೆ ಹೋಗ್ಬೇಕು. ಮತ್ತು ನಮ್ಮ ಅಧಿಕಾರಿಗಳು ಕೂಡ ಆ ಜವಾಬ್ದಾರಿಯನ್ನು ನಾವು ಅದಕ್ಕೆ ವಹಿಸ್ತಾ ಇದ್ದೀವಿ. ಸೊ ನಾವು ಬರ ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಅನೇಕ ಏನೇನು ಕೊರತೆಗಳಿದೆ ಅದಕ್ಕೆಲ್ಲ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಹಣ ಕೂಡ ಈಗಾಗಲೇ ನಾನು ಕೊಟ್ಟಿರೋದು ತಮಗೆ ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಅದರಿಂದ ಇವತ್ತು ಬೆಸ್ಕಾಂ MDಗಳು ಕೂಡ ಬೋರ್ವೆಲ್ಗೆ ಕೂಡಲೇ ನಿಮ್ಗೆ ಏನ್ ಬೇಕು ಹಣನ ಈ 1 ಕೋಟಿ ರೂಪಾಯಿಲೇ ಕೆಲವು ಪವರ್ ಕನೆಕ್ಷನ್ ಕೊಡ್ಬೇಕಾದ್ರೆ ಇದನ್ನ ನಾವು ಕೊಡ್ಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ನೀವು ಲೆಕ್ಕಾಚಾರ ಹಾಕಿ ಇದನ್ನ ಮಾಡ್ಬೇಕಾದ್ರೆ ಒಂದು ಎಸ್ಟಿಮೇಷನ್ ಮಾಡ್ಬೇಕಾದ್ರೆ ಬೋರ್ವೆಲ್ಗೆ ಪವರ್ದು ಕೂಡ ಲೆಕ್ಕ ಹಾಕಿ ನೀವು ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಕುಡಿಯೋಕ್ಕೆ.